ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶರಣು ದನಿಗೊಂಡ ಅಂತೇಳಿ. ನಮಸ್ಕಾರ ಸರ್. ಕಲಘಟಗಿ ತಾಲೂಕು ಹಿರೇವನಹಳ್ಳಿ ಊರು ನಮ್ದು. ಹಾಂ ಸರ್. ಇಲ್ಲೇ ಕಲಘಟಗಿ ತಾಲೂಕು ಅರಳಿವಂಡ ಗ್ರಾಮದೊಳಗೆ ಒಬ್ಬರು ರೈತರಿಗೆ ನಾವು ಶೇಂಗಾ ಬೆಳೆಗೆ ನಮ್ದು ವಿವಾ ಕಿಸಾನ್ ಗ್ರೋತ್ ಕೊಟ್ಟಿದ್ವಿ. ಬರೀ ಒಂದೇ ಪಂಪ್. ಇವ್ರಿಗೆ ನಾವು ಡೈರೆಕ್ಟ್ ಕೊಟ್ಟಿಲ್ಲ, ಇವ್ರಿಗೆ ನಾವು ಪ್ರಾಡಕ್ಟ್ನು ಕೊಟ್ಟಿಲ್ಲ. ಆದ್ರೆ ನಮ್ಮ ಶಿವು ಅಂತೇಳಿ ಹಳ್ಳಿವಂಡದವ್ರು ಅದಾರ. ಶಿವಯ್ಯ ಗಂಜಿಗಟ್ಟಿ ಅಂತೇಳಿ ಅವರು ಕಬ್ಬಿಗೆ ಯೂಸ್ ಮಾಡಿದ್ರು ಬಾಜು ಹೊಲದಾಗ. ಅವ್ರ ಹೊಲಕ್ಕೆ ಯೂಸ್ ಮಾಡೋ ಹೊತ್ನಾಗ ಈ ರೈತರು ಬಂದಿದ್ರಿಲ್ಲ ಅವ್ರ ಹೊಲ ಕಡೆ. ಅವಾಗ ಇವ್ರಿಗೆ ಒಂದು ಪಂಪಿಗೆ ಎಷ್ಟು ಎಣ್ಣೆ ಕೊಟ್ಟರು ಶಿವರು. ಬರೀ ಒಂದೇ ಪಂಪ್ ಎಣ್ಣೆ ಯೂಸ್ ಮಾಡ್ಯಾರ. ಹಿಂಗಾಗಿ ಏರಿಯಾನು ಕಡಿಮೆ ಐತಿ, ಬರೀ ಒಂದು ಕ್ಯಾನ್ ಅಷ್ಟು ಐತಿ ಏರಿಯಾ. ಅದಷ್ಟಕ್ಕೆ ಯೂಸ್ ಮಾಡ್ಯಾರ. ಇವತ್ತು ಶೇಂಗಾ ನಾವು ಬೆಳೆದೇವೆ, ನಾವು ರೈತರ ಮಗನ ಅದೀನಿ, ನಾನು ಶೇಂಗಾ ಬೆಳೆದೀನಿ. ಇಷ್ಟು ಅಮೇಜಿಂಗ್, ಇಷ್ಟು ಕಲರ್, ಇಷ್ಟು ರಿಸಲ್ಟ್ ಎಲ್ಲೂ ಬಂದಿಲ್ಲ. ಇಲ್ಲಿ ಯೂಸ್ ಮಾಡಿದ ರೈತರು ಅದಾರ ನಮ್ಮ ಕೂಡ. ಅನ್ನಾರ ನಿಮ್ಮ ಹೆಸರು ಏನಂದ್ರಿ? ಕಲ್ಲಯ್ಯ ಶಿವಯ್ಯ ಕುರುಡಿಕೆ. ಕಲ್ಲಯ್ಯ ಶಿವಯ್ಯ ಕುರುಡಿಕೆ. ಇದು ಊರು ರೀ? ಹಳ್ಳಿವಂಡ್ರಿ. ಕಲಘಟಗಿ ತಾಲೂಕು. ಹ್ಞೂ ರೀ. ಧಾರವಾಡ ಡಿಸ್ಟಿಕ್. ಹ್ಞೂ. ಈಗ ಶಿವ ಅವ್ರು ನಿಮಗೆ ಹೆಂಗೆ ಪರಿಚಯ ಆದರು, ಹೆಂಗೆ ಮಾಡಿ ಏನು ಯೂಸ್ ಮಾಡಿದ್ರಿ ಪ್ರಾಡಕ್ಟ್? ಇಲ್ರಿ, ಇಲ್ಲಿ ಅವ್ರು ಹೊಲ್ದಾಗ ಎಣ್ಣೆ ಹೊಡ್ಯಾಕಂತಿದ್ರಿ. ಇದು ಅದಕ್ಕೆ ಉಪಯೋಗಕ್ಕೈತಿಪ್ಪ ಅನ್ನಿ. ಅದಕ್ಕೆ ಹಿಂಗೆ ಕಬ್ಬಿಗೆ ಕಾಯಿಪಲ್ಯಕ್ಕೆ ಎಲ್ಲದಕ್ಕೂ ಉಪಯೋಗ. ಅದು ಚಿತ್ರ ಐತ್ರಿ, ಅದ್ರ ಚಿತ್ರ ಐತಿಲ್ಲ ಬಾಟ್ಲಿ ಮೇಲೆ ಚಿತ್ರ ನೋಡೀನಿ ನಾನು. ಶೇಂಗಾನು ಇತ್ತು ಅದ್ರಾಗ. ಅದಕ್ಕೆ ಒಂದು ಪಂಪ್ ಹೊಡೆದು ನೋಡೋಣ, ನಮ್ಮ ಮನಸ್ಸಿಗಾರ ಖಾತ್ರಿ ಆಗಲಿ ಅಂತೇಳಿ ಹೊಡೆದ್ರಿ. ಅಲ್ಲಿಂದ ಮತ್ತು ಈಗ ಒಂದು 15 ದಿನ ಆತ್ರಿ ಹೊಡೆದು. 15 ದಿನ ಆತ್ರಿ. ಅದನ್ನು ಅದಕ್ಕೆ ಮೊದಲು ಏನು ಇದ್ದಿದ್ದೇ ಇಲ್ರಿ. ಇದು ಒಂದು ಸ್ವಲ್ಪ ನಮ ಅನ್ನಂಗಿತ್ತು. ಆ ಎಣ್ಣೆ ಹೊಡೆದಿಂದ ಒಳ್ಳೆ ಚಲೋ ಆಗೈತಿ. ನೀವು ನೋಡ್ಬೋದು, ವಿಡಿಯೋ ತೋರಿಸ್ತೀವಿ ಅವ್ರಿಗೆ ಎಲ್ಲರಿಗೆ ಶೇಂಗಾ ತೋರಿಸಿ ಚಂದಾಗಿ. ಆಮೇಲೆ ಇಲ್ಲಿ ಒಬ್ಬರು ಅನಾರದ ಇನ್ನೊಬ್ರು ಅದ. ನಿಮ್ಮ ಹೆಸರು ಏನಂದ್ರಿ? ಬಸೈರಿ. ಇವರು ಶೇಂಗಾ ಹಾಕ್ಯಾರ ಬಾಜು ಹೊಲ್ದಾಗ. ಆದ್ರೆ ಅವ್ರಿಗೆ ನಮ್ದು ಕಂಪನಿ ಎಣ್ಣೆ ಪರಿಚಯ ಆಗಿಲ್ಲ ಪಾಪ, ಅದಕ್ಕೆ ಅವ್ರು ಯೂಸ್ ಮಾಡಿಲ್ಲ. ಅವ್ರ ಶೇಂಗಾಕ್ಕೆ ಈ ಶೇಂಗಾಕ್ಕೆ ಏನು ಡಿಫ್ರೆನ್ಸ್ ಐತೆ? ಡಿಫ್ರೆನ್ಸ್ ಐತ್ರಿ. ಚಲೋ ಆಗೈತೆ. ಚಲೋ ಆಗೈತೆ. ನಾವು ಗೊಬ್ಬರ ಹಾಕಿವಿ, ಆದ್ರೆ ನಮ್ದು ಈ ಟೈಪ್ ಬಂದಿಲ್ಲ. ಕಲರ್ ಆತು, ಬೆಳೆನೂ ಆತು, ಒಳ್ಳೆ ಸೊಕ್ಕಲೆ ಐತ್ರಿ. ಅದು ಅಷ್ಟಿಲ್ಲ. ಯಾಕಂದ್ರೆ ನಿಮ್ಗೆ ಹೇಳ್ತಾನೆ ಕೇಳ್ರಿ, ರಾಸಾಯನಿಕ ಗೊಬ್ಬರ ಯೂಸ್ ಮಾಡೋದ್ರಿಂದ ನಮ್ಮ ಭೂಮಿ ಒಳಗಿನ ತಾಕತ್ ಕಡಿಮೆ ಹಾಕೋತ ಬಂದ್ಬಿಡತಿ. ಹೊಳ್ಳಿ ನಾವ್ ಏನಾರ ಮಾಡಿ ಆರ್ಗ್ಯಾನಿಕ್ ನಿಂತೀವಿ ಅಂದ್ರೆ ಈ ತರ ರಿಸಲ್ಟ್ ನಾವು ತೆಗಿಬಹುದು. ಆ ರೀತಿ ಐತಿ. ಈಗೇನು ನಾವು ಪ್ರೊಡಕ್ಟ್ ಕೊಟ್ಟಿವಲ್ಲ, ಅದ್ರೊಳಗೆ 1% ಕೆಮಿಕಲ್ ಇಲ್ಲ. ನೀವು ಯಾವ ಬೇಕಾದ ಲ್ಯಾಬ್ನ ಚೆಕ್ ಮಾಡಿಸ್ಬೋದು. ಅದರಿಂದ ಭೂಮಿಗೂ ಲಾಭ, ರೈತಗೂ ಲಾಭ, ಆಮೇಲೆ ಈ ಬೆಳೆ ತಿನ್ನುವಂತ ವ್ಯಕ್ತಿಗೂ ಲಾಭ. ಅವಂಗೂ ರೋಗ ಪಾಗ ಬರಂಗಿಲ್ಲ, ಕೆಮಿಕಲ್ ಇಲ್ಲ. ಓಕೆ, ನೋಡ್ಬೋದು. ಇವತ್ತು ನೀವು ಇಲ್ಲಿ ರೈತರ ಕಡೆಯಿಂದ ನೀವು ರಿಸಲ್ಟ್ ಕೇಳಿದ್ರಿ. ಕೇಳಿ ಸರ್. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಆತನಪ್ಪ. ಸೇವಾಗಿರ್ತದ ಮತ್ತಿಷ್ಟು ಕೂಡ ಹೋಗ್ಬಾರ್ದು.